ಶ್ರೀಮಂತ ಕಾವ್ಯ ನೀನು ನಾನಿನ್ನ ಓದೋ ನನ್ನ ಸೇರಿ ಆಗೋದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲಿ ನೋಡಿದಾರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಆ್ಯಪ್ ಅಂತಂದರೆ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಕ್ರಿಯೇಟನ್ನು ಪ್ಲಸ್ ಐಕನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 9x16 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ನೇಮ್ ಬೇಕಾದರೆ ಏನಾದರೂ ಕೊಟ್ಕೊಳ್ಳಿ. ಕ್ರಿಯೇಟನ್ನು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬ್ಯಾಕ್ಗ್ರೌಂಡನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನ ಚೂಸ್ ಮಾಡ್ಕೊಂಡು ಇದನ್ನು ಮುಂದುಗಡೆಗೆ ರೇಸ್ ಮಾಡಿ. ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ರೇಸ್ ಮಾಡ್ಕೊಳ್ಳಿ. ಲೇಯರ್ ಮ್ಯಾಗ ಹೋಗಿ ಮೀಡಿಯಮ್ ಮ್ಯಾಗ ಹೋಗಿ ನಾನು ಇಮೇಜಸ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಒಂದು ಸ್ವಲ್ಪ ಆ ಇಮೇಜಸ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೀವು. ಇಲ್ಲಿ ನಾನು ಬೇಕಾಗಿರುವಂಥ ಇಮೇಜನ್ನ ತಗೊಂಡಿದ್ದೀನಿ. ಆ ಇಮೇಜ್ನ ಕ್ಲಿಕ್ ಮಾಡ್ಕೊಂಡು ಈ ರಾಂಗ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತಿದೆ ನೋಡಿ, ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆದ ಎನೇಬಲ್ ಮಾಡ್ಕೊಂಬಿಡಿ. ಅಟ್ಯಾಚ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕೂತ್ಕೊಳ್ಳೋವಂಗೆ ಸೆಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಬ್ಯಾಕ್ಗ್ರೌಂಡನ್ನ ಎಲ್ಲಿವರೆಗೂ ರೇಸ್ ಮಾಡಿರ್ತೀವಿ ಅಲ್ಲಿವರೆಗೂ ಫೋಟೋನ ರೇಸ್ ಮಾಡ್ಕೊಳ್ಳಿ. ಕಟ್ ಮಾಡಬೇಕು ಅಂತಂದರೆ ಟ್ರಿಮ್ ಮ್ಯಾಗ ಹೋಗಿ ಈ ಟ್ರಿಮ್ ಸ್ಪ್ಲಿಟ್ ಅಂತಿದೆ ನೋಡಿ, ರೈಟ್ ಸೈಡ್ದು ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬಂದು ಲೇಯರ್ ಮ್ಯಾಗ ಹೋಗಿ ಮೀಡಿಯಮ್ ಮ್ಯಾಗ ಹೋಗಿ ಇಲ್ಲೊಂದು ಇಮೇಜ್ ಕೊಟ್ಟಿರ್ತೀನಿ, PNG ಇಮೇಜು. ಆ PNG ಇಮೇಜನ್ನ ಈ ಥರ ರೇಸ್ ಮಾಡ್ಕೊಳ್ಳಿ. ಅದನ್ನು ರೇಸ್ ಮಾಡ್ಕೊಂಡು ಟ್ರಿಮ್ ಮ್ಯಾಗ ಹೋಗಿ ರೈಟ್ ಸೈಡನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಈ ಥರ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫ್ಯಾಕ್ಸ್ ಅಂತಿದೆ ನೋಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ ಫ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಬೇಸಿಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಇಟ್ಕೊಂಬಿಡಿ. ಮತ್ತು ಬ್ಯಾಕ್ ಬನ್ನಿ. ಇಲ್ಲಿ ಒಂದು ಸೆಟ್ಟಿಂಗ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎರಡು ಇರುತ್ತೆ, ಒಂದು ಇಟ್ಕೊಳ್ಳಿ ಬ್ರೈಟ್ನೆಸ್ಸು, ಬ್ಲರ್ರು. ಇದನ್ನು ಇಲ್ಲಿವರೆಗೂ ರೇಸ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಬ್ಯಾಕ್ಗ್ರೌಂಡನ್ನ ನಾವು ಎಲ್ಲಿವರೆಗೂ ರೇಸ್ ಮಾಡಿರ್ತೀವಿ ಅಲ್ಲಿವರೆಗೂ ರೇಸ್ ಮಾಡ್ಕೊಂಬಿಟ್ಟು ಟ್ರಿಮ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದದ್ದನ್ನು ಟ್ರಿಮ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಇದೆ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ರಿಂಗ್ ಟು ಫ್ರಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಷ್ಟು ರೆಡಿ ಆಯಿತು. ಇದನ್ನು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನೇ ಇಟ್ಕೊಂಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ವಾಲಿಟಿ, ಈ ಕ್ವಾಲಿಟಿನೇ ಇಟ್ಕೊಂಡು ನಿಮಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಇಟ್ಕೊಂಡು ಸೇವ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ 1018 ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಸೇವ್ ಮಾಡ್ಕೋಬೇಕು ನೋಡಿ. ವಿಡಿಯೋ ಸೇವ್ ಆಗ್ತಾಯಿದೆ, ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ವಿಡಿಯೋ ಸೇವ್ ಆಗ್ತಾಯಿದೆ. ವಿಡಿಯೋ ಫುಲ್ ಲಾಂಗ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಸೇವ್ ಆದಮೇಲೆ ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಸೇವ್ ಆಗಿದೆ. ಮತ್ತು ಈ ರಾಂಗ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಈ ಬೇಸಿಕ್ ಎಫೆಕ್ಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಫೋಟೋ ಇದೆ ನೋಡಿ, ಸ್ಪ್ಲಿಟ್ ಮ್ಯಾಗ ಹೋಗಿ ಆಫ್ ಮಾಡ್ಕೊಳ್ಳಿ. ಇಷ್ಟೇ ಇಟ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಲೇಯರ್ ಮ್ಯಾಗ ಹೋಗಿ ಮೀಡಿಯಮ್ ಮ್ಯಾಗ ಹೋಗಿ ವಿಡಿಯೋ ಸೇವ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಆ ವಿಡಿಯೋನ ಇಲ್ಲಿ ಮತ್ತೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ರಾಂಗ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ರೋಮಾ ಕೀ ಅಂತ ಇರುತ್ತೆ ನೋಡಿ, ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಎನೇಬಲ್ ಮಾಡ್ಕೊಳ್ಳಿ.
ಬಟನ್ನ ಎನೇಬಲ್ ಮಾಡ್ಕೊಂಡ್ರೆ ಈ ಥರ ಏನಾದರೂ ಗ್ರೀನ್ ಕಲರ್ ಏನಾದರೂ ಬಂದರೆ ಒಂಚೂರು ಗ್ರೀನ್ ಕಲರ್ನ ಚೂಸ್ ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಈ ಬ್ಯಾಕ್ಗ್ರೌಂಡ್ ಹಿಂದೆ ಇರುತ್ತಲ್ಲ ಆ ಫೋಟೋನ ತೊಗೊಂಡು ಬನ್ನಿ. ಈ ಕಡೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಆ ಫೋಟೋನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಲೇಯರ್ ಮ್ಯಾಗ ಹೋಗಿ ಮೀಡಿಯಾ ಮ್ಯಾಗ ಹೋಗಿ ಇಲ್ಲಿ ಶ್ಯಾಡೋ ಬರುತ್ತೆ, ಒಂದು ಶ್ಯಾಡೋನ ಹಾಕೋಬೇಕು. ನೋಡಿ ಈ ಥರ ಶ್ಯಾಡೋ ಇದು 3 ಡಾಟ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ ಟು ಬ್ಯಾಕ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಸಾರಿ ಫ್ರೆಂಡ್ಸ್, ಮತ್ತು ಬ್ರಿಂಗ್ ಟು ಫ್ರಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಫೋಟೋ ಇದೆ ನೋಡಿ, ಈ ಫೋಟೋ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಬ್ರಿಂಗ್ ಟು ಫ್ರಂಟ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಆಟೋಮೆಟಿಕ್ಕಾಗಿ ಬರುತ್ತೆ. ಈ ಶ್ಯಾಡೋ ಇದೆ ನೋಡಿ, ಶ್ಯಾಡೋ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಪ್ ಮಾಡ್ಕೊಳ್ಳಿ ಒಂಚೂರು, ಫೋಟೋಗೆ ಏನು ಕಾಣಿಸ್ಬಾರ್ದು ಆ ಥರ. ನೋಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಶ್ಯಾಡೋ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಇದನ್ನು ಈ ಕಡೆ ರೇಸ್ ಮಾಡ್ಕೊಳ್ಳಿ. ನಾವು ಎಲ್ಲಿವರೆಗೂ ವಿಡಿಯೋ ಬ್ಲ್ಯಾಕ್ ಸ್ಕ್ರೀನ್ ಇಟ್ಟಿರ್ತೀವಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ರೇಸ್ ಮಾಡ್ಕೊಂಡು ಸ್ಪ್ಲಿಟ್ ಸ್ಕ್ರೀನ್ ಮ್ಯಾಗ ಹೋಗಿ ಟ್ರಿಮ್ ರೈಟ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡ್ರೆ ಕಟ್ ಆಗುತ್ತೆ. ನೋಡಿ ಮತ್ತೆ ಲೇಯರ್ ಮ್ಯಾಗ ಹೋಗಿ ಮೀಡಿಯಾ ಮ್ಯಾಗ ಹೋಗಿ ಇಲ್ಲಿ ಯಾವುದಾದ್ರೂ ನಿಮಗೆ ಬೇಕಾಗಿರುವಂಥ ಆಡಿಯೋನ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಆಡಿಯೋ ಟೆಂಪ್ಲೇಟ್ನ ಇಟ್ಕೊಂಡಿದ್ದೀನಿ. ಆಡಿಯೋ ಟೆಂಪ್ಲೇಟ್ ಮೇಲೆ ನೋಡಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನನ್ನು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಳಗಡೆ ಅಟ್ಯಾಚ್ ಆಗುವಂತೆ ನೋಡಿ ಈ ಥರ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅಟ್ಯಾಚ್ ಆಯಿತು. ಒಂದು ಲೇಯರ್ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಲೇಯರ್ ಮ್ಯಾಗ ಹೋಗಿ ಮೀಡಿಯಾ ಮ್ಯಾಗ ಹೋಗಿ ಒಂದು ಟೆಂಪ್ಲೇಟ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆ ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿ ಸ್ಪ್ಲಿಟ್ ಸ್ಕ್ರೀನ್ ಮ್ಯಾಗ ಹೋಗಿ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಆಗಿಬಿಡುತ್ತೆ. ಮತ್ತು ಬ್ಯಾಕ್ ಬನ್ನಿ, ಸ್ಕ್ರಾಲ್ ಅಪ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೀನನ್ನು ಆಪ್ಷನ್ಸ್ ಇದೆ ನೋಡಿ, ಆ ಸ್ಕ್ರೀನನ್ನು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಥರ ಆಗುತ್ತೆ. ಈ ಟೆಂಪ್ಲೇಟ್ನ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಆಗುತ್ತೆ. ಈ ಡೂಪ್ಲಿಕೇಟ್ನ ನೋಡಿ ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ಬಿಡಿ. ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ವಿಡಿಯೋನ ಕರೆಕ್ಟಾಗಿ ಟೆಂಪ್ಲೇಟ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ನೋಡಿ ಇಲ್ಲಿವರೆಗೂ ಆ್ಯಡ್ ಆಗಿತ್ತು ಅಂತಂದರೆ ಮತ್ತೆ ಫ್ರೆಂಡ್ಸ್ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಂಡು 3 ಡಾಟ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಒಂದು ಲಿರಿಕ್ಸ್ನ ತಗೋತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಇದು ಲೇಯರ್ ಮ್ಯಾಗ ಹೋಗಿ ಮೀಡಿಯಾ ಮ್ಯಾಗ ಹೋಗಿ
ಒಂದು ಬ್ಲ್ಯಾಕ್ ಸ್ಕ್ರೀನ್ ಲೇಯರ್ನ ಚೂಸ್ ಮಾಡ್ಕೊಳ್ಳಿ. ಆಡಿಯೋನ ವಿಡಿಯೋ ಲಿರಿಕ್ಸ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡಿ. ಇಲ್ಲಿ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಆ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿ ಹೋಗುತ್ತೆ ನೋಡಿ. ಈ ಥರ ಆಡಿಯೋನ ಕರೆಕ್ಟಾಗಿ ಅಟ್ಯಾಚ್ ಮಾಡಿ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಬ್ರಿಂಗ್ ಟು ಫ್ರಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ನೋಡಿ ಫುಲ್ ಇದೆ ನೋಡಿ, ಇಲ್ಲಿವರೆಗೂ ಈ ಆಡಿಯೋ ಎಲ್ಲಿದೆ ಅಲ್ಲಿವರೆಗೂ ಇದೆಲ್ಲ ಬ್ಯಾಕ್ಗ್ರೌಂಡನ್ನ ಕಟ್ ಮಾಡ್ಕೊಂಡ್ಬಿಡಿ. ಆಲ್ಮೋಸ್ಟ್ ವಿಡಿಯೋ ರೆಡಿಯಾಗಿದೆ. ಒಂದು ಸರಿ ನೋಡೋಣ ಫ್ರೆಂಡ್ಸ್. ನೋಡಿ ಈ ಥರ ಬಂದರೆ ಐ ಡೋಂಟ್ ಶೋ ಅಗೇನ್ ಅಂತ ತೋರಿಸಿ ಓಕೆ ಪ್ಲೇ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇ ಥರ ಎಡಿಟಿಂಗ್ ಮಾಡೋದು. ಡೌನ್ಲೋಡ್ ಮ್ಯಾಗ ಹೋಗಿ ಸೇವ್ ಅನ್ನೋ ಆಪ್ಷನ್ಸ್ ಮ್ಯಾಗ ಹೋಗಿಬಿಟ್ರೆ ಸೇವ್ ಆಗಿಬಿಡುತ್ತೆ ವಿಡಿಯೋನ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಈ ಚಾನಲ್ ವಿಡಿಯೋ ಎಡಿಟಿಂಗ್ ನಾನು ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ಥರ ವಿಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. GBD ಎಡಿಟರ್ ಕನ್ನಡ ಚಾನಲ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.